ಹೊನ್ನಕಿರಣಗಿಯ ಕರಿಬಸವೇಶ್ವರ 10ನೇ ಜಾತ್ರಾ ಮಹೋತ್ಸವದ ಇವತ್ತಿನ ಕೊನೆಯ ದಿನದ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಕಳಸ ಇಳಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮಿತ್ತ ಪರಮ ಪೂಜ್ಯರು ಹಾಗೂ ಎಲ್ಲ ಭಕ್ತರು ಕರಿಬಸವೇಶ್ವರ ಗದ್ದಿಗೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಥದತ್ರ ಬಂದರ. ರಥಕ್ಕೆ ವಿಶೇಷ ಪೂಜೆ ಮಹಾಮಂಗಳಾರತಿ ಸಲ್ಲಿಸಿ ರಥದ ಕಳಸವನ್ನು ಅವರೋಹಣ ಕ್ರಿಯೆಯನ್ನು ಮಾಡಿ ಆ ಒಂದು ಕಳಸ, ನಂದಿಕೋಲು ಮತ್ತು ಆ ಒಂದು ರಥದ ಹಗ್ಗವನ್ನು ಆ ಯಾವ ಭಕ್ತರ ಮನೆಯಿಂದ ಬಂದಿತ್ತು ಆ ಭಕ್ತರ ಮನೆಗೆ ಮರಳಿ ಅವೆಲ್ಲವುಗಳನ್ನು ಬಾಜಿ, ಭಜಂತ್ರಿ, ಹಲಿಗೆ, ಡೊಳ್ಳು, ವಿಶೇಷ ವಾದ್ಯಗಳೊಂದಿಗೆ ಅವರ ಮನೆಗೆ ಒಯ್ಯತಕ್ಕಂಥ ಕಾರ್ಯ ಮಾಡ್ಯಾರ. ಮತ್ತು ಶ್ರೀಮಠದ ಕರಿಬಸವೇಶ್ವರರ ಪಲ್ಲಕ್ಕಿಯು ಸಹಿತ ಮಠಕ್ಕೆ ತಲುಪಿಸುವಂತಹ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರಿದ. ಎಲ್ಲ ಬಂದಂಥ ಭಕ್ತರಿಗೆ ಪೂಜ್ಯರು ಆಶೀರ್ವದಿಸಿ ಅವರೆಲ್ಲರಿಗೂ ಕೂಡ ಸಿಹಿ ವಿತರಣೆ ಮಾಡಿ ಅವರೆಲ್ಲರಿಗೂ ಆಶೀರ್ವಾದವನ್ನು ಕಲ್ಪಿಸ್ಯಾರ. ಮತ್ತು ಇವತ್ತಿನ ದಿವಸ ಮಹಾಪ್ರಸಾದವು ಸಹಿತ ಶ್ರೀಮಠದಲ್ಲಿ ಏರ್ಪಡಿಸಿದ್ದರು. ವಿಶೇಷವಾಗಿ ಬ್ಯಾಳೆ ಹಾಕಿದ ಕಡುಬು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಹಳ ಚಂದ ನಮ್ಮ ಊರಿನ ಹೆಣ್ಮಕ್ಳೆಲ್ಲರೂ ಸೇರ್ಕೊಂಡು ಬಿಟ್ಟು ಇವತ್ತು ಚಂದನ ಕಡುಬು ಮಾಡಿ ಕಡುಬಿನ ಪಲ್ಯ ಮಾಡ್ಯಾರ. ಅಡುಗೆ ಮಾಡತಕ್ಕ ಯುವಕರೆಲ್ಲರೂ ಸೇರಿಬಿಟ್ಟು ಕಡುಬಿನ ಪ್ರಸಾದವನ್ನು ತಯಾರು ಮಾಡ್ಯಾರ. ಬಹಳಷ್ಟು ಜನ ಯುವಕರು, ಮಹಿಳೆಯರು, ಗ್ರಾಮದ ಮುಖಂಡರು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಆ ಪ್ರಸಾದ ಸ್ವೀಕಾರ ಮಾಡಿ ಪರಮ ಪೂಜ್ಯ ಗುರುಗಳವರಿಂದ ಜಾತ್ರೆ ಒಳಗೆ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರು ಪರಮ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಪಡೆದಾರ. ಎಲ್ಲರ ಮನೆತನಕ್ಕೂ ಕೂಡ ಗುರುಗಳ